ಏನೆಲ್ಲ ಮಾತಾಡಿದಾರೆ ನೋಡಿ. ಒಂದ್ಸರಿ ಹಿಂದೆ ತಾನು ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿದ್ರು. ಈಗ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಯಾರು ಕರೀತಾರೋ ಅವ್ರಿಗೆ ಹೋಗಿ ಸ್ಟೆನೋಗ್ರಾಫರ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಸಿಬಿಐ ಕಚೇರಿ ವಿಷಯನ ಹೇಳ್ತಾ ಇಲ್ಲ ಅವರು. ಇಲ್ಲ ಸಿಬಿಐ ಏನಿಲ್ಲ, ಕೋಲ್ಕತ್ತಾಕ್ ಹೋಗಿದ್ದೆ, ಯಾರೋ ಸೇಟು ಮನೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಸುಜಾತ ಭಟ್ ಹಾಗಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ರು ಕೋಲ್ಕತ್ತಾದಲ್ಲಿ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಏನೆಲ್ಲ ಮಾತಾಡಿದಾರೆ ನೋಡಿ. ಒಂದ್ಸರಿ ಹಿಂದೆ ತಾನು ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿದ್ರು. ಈಗ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಯಾರು ಕರೀತಾರೋ ಅವ್ರಿಗೆ ಹೋಗಿ ಸ್ಟೆನೋಗ್ರಾಫರ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಸಿಬಿಐ ಕಚೇರಿ ವಿಷಯನ ಹೇಳ್ತಾ ಇಲ್ಲ ಅವರು. ಇಲ್ಲ ಸಿಬಿಐ ಏನಿಲ್ಲ, ಕೋಲ್ಕತ್ತಾಕ್ ಹೋಗಿದ್ದೆ, ಯಾರೋ ಸೇಟು ಮನೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಸುಜಾತ ಭಟ್ ಹಾಗಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ರು ಕೋಲ್ಕತ್ತಾದಲ್ಲಿ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಏನೆಲ್ಲ ಮಾತಾಡಿದಾರೆ ನೋಡಿ. ಒಂದ್ಸರಿ ಹಿಂದೆ ತಾನು ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿದ್ರು. ಈಗ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಯಾರು ಕರೀತಾರೋ ಅವ್ರಿಗೆ ಹೋಗಿ ಸ್ಟೆನೋಗ್ರಾಫರ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಸಿಬಿಐ ಕಚೇರಿ ವಿಷಯನ ಹೇಳ್ತಾ ಇಲ್ಲ ಅವರು. ಇಲ್ಲ ಸಿಬಿಐ ಏನಿಲ್ಲ, ಕೋಲ್ಕತ್ತಾಕ್ ಹೋಗಿದ್ದೆ, ಯಾರೋ ಸೇಟು ಮನೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಸುಜಾತ ಭಟ್ ಹಾಗಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ರು ಕೋಲ್ಕತ್ತಾದಲ್ಲಿ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಏನೆಲ್ಲ ಮಾತಾಡಿದಾರೆ ನೋಡಿ. ಒಂದ್ಸರಿ ಹಿಂದೆ ತಾನು ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿದ್ರು. ಈಗ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಯಾರು ಕರೀತಾರೋ ಅವ್ರಿಗೆ ಹೋಗಿ ಸ್ಟೆನೋಗ್ರಾಫರ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಸಿಬಿಐ ಕಚೇರಿ ವಿಷಯನ ಹೇಳ್ತಾ ಇಲ್ಲ ಅವರು. ಇಲ್ಲ ಸಿಬಿಐ ಏನಿಲ್ಲ, ಕೋಲ್ಕತ್ತಾಕ್ ಹೋಗಿದ್ದೆ, ಯಾರೋ ಸೇಟು ಮನೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಸುಜಾತ ಭಟ್ ಹಾಗಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ರು ಕೋಲ್ಕತ್ತಾದಲ್ಲಿ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಏನೆಲ್ಲ ಮಾತಾಡಿದಾರೆ ನೋಡಿ. ಒಂದ್ಸರಿ ಹಿಂದೆ ತಾನು ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿದ್ರು. ಈಗ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಯಾರು ಕರೀತಾರೋ ಅವ್ರಿಗೆ ಹೋಗಿ ಸ್ಟೆನೋಗ್ರಾಫರ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಸಿಬಿಐ ಕಚೇರಿ ವಿಷಯನ ಹೇಳ್ತಾ ಇಲ್ಲ ಅವರು. ಇಲ್ಲ ಸಿಬಿಐ ಏನಿಲ್ಲ, ಕೋಲ್ಕತ್ತಾಕ್ ಹೋಗಿದ್ದೆ, ಯಾರೋ ಸೇಟು ಮನೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಸುಜಾತ ಭಟ್ ಹಾಗಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ರು ಕೋಲ್ಕತ್ತಾದಲ್ಲಿ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ.
ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಹೌದು, ಹೊರಗುತ್ತಿಗೆ ಆಧಾರದ ಮೇಲೆ. ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಏನೆಲ್ಲ ಮಾತಾಡಿದಾರೆ ನೋಡಿ. ಒಂದ್ಸರಿ ಹಿಂದೆ ತಾನು ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿದ್ರು. ಈಗ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಯಾರು ಕರೀತಾರೋ ಅವ್ರಿಗೆ ಹೋಗಿ ಸ್ಟೆನೋಗ್ರಾಫರ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಸಿಬಿಐ ಕಚೇರಿ ವಿಷಯನೇ ಹೇಳ್ತಾ ಇಲ್ಲ ಅವರು. ಇಲ್ಲ ಸಿಬಿಐ ಏನಿಲ್ಲ, ಕೋಲ್ಕತ್ತಾಕ್ ಹೋಗಿದ್ದೆ, ಯಾರೋ ಸೇಟು ಮನೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಸುಜಾತ ಭಟ್ ಹಾಗಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ರು ಕೋಲ್ಕತ್ತಾದಲ್ಲಿ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಏನೆಲ್ಲ ಮಾತಾಡಿದಾರೆ ನೋಡಿ. ಒಂದ್ಸರಿ ಹಿಂದೆ ತಾನು ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿದ್ರು. ಈಗ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಯಾರು ಕರೀತಾರೋ ಅವ್ರಿಗೆ ಹೋಗಿ ಸ್ಟೆನೋಗ್ರಾಫರ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಸಿಬಿಐ ಕಚೇರಿ ವಿಷಯನೇ ಹೇಳ್ತಾ ಇಲ್ಲ ಅವರು. ಇಲ್ಲ ಸಿಬಿಐ ಏನಿಲ್ಲ, ಕೋಲ್ಕತ್ತಾಕ್ ಹೋಗಿದ್ದೆ, ಯಾರೋ ಸೇಟು ಮನೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಸುಜಾತ ಭಟ್ ಹಾಗಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ರು ಕೋಲ್ಕತ್ತಾದಲ್ಲಿ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಏನೆಲ್ಲ ಮಾತಾಡಿದಾರೆ ನೋಡಿ. ಒಂದ್ಸರಿ ಹಿಂದೆ ತಾನು ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿದ್ರು. ಈಗ ಇಲ್ಲ ಗುತ್ತಿಗೆ ಆಧಾರದ ಮೇಲೆ ಯಾರು ಕರೀತಾರೋ ಅವ್ರಿಗೆ ಹೋಗಿ ಸ್ಟೆನೋಗ್ರಾಫರ್ ಕೆಲಸ ಮಾಡ್ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಸಿಬಿಐ ಕಚೇರಿ ವಿಷಯನೇ ಹೇಳ್ತಾ ಇಲ್ಲ ಅವರು. ಇಲ್ಲ ಸಿಬಿಐ ಏನಿಲ್ಲ, ಕೋಲ್ಕತ್ತಾಕ್ ಹೋಗಿದ್ದೆ, ಯಾರೋ ಸೇಟು ಮನೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಸುಜಾತ ಭಟ್ ಹಾಗಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ರು ಕೋಲ್ಕತ್ತಾದಲ್ಲಿ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರೆ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು